ರೀತಿ ಬಟ್ಟೆಯನ್ನು ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ಕಲರ್ದು ಆಲ್ಮೋಸ್ಟ್ ಈಗ ಯಾವ ಟ್ರೆಂಡ್ ಒಳಗಿರ್ತಾವೆ, ಯಾವ ನಮಗೆ ಬೇಕಾಗ್ತಾವಲ್ಲ ಆಲ್ಮೋಸ್ಟ್ ಅವನ್ನೆಲ್ಲವನ್ನು ನಾನು ಮಡಿಚಿ ಇಟ್ಕೊಂಡಿರ್ತೀನಿ. ಅವನ್ನ ಡೈರೆಕ್ಟಾಗಿ ನಾವು ಈ ರೀತಿ ಮಡಿಚಿ ಇಟ್ಕೊಳ್ಳೋದ್ರಿಂದ ನಮಗೇನು ಯೂಸ್ ಆಗುತ್ತೆ ಅಂತಂದ್ರೆ ನೋಡಿರಿ, ಈ ರೀತಿಯಾಗಿ ಲೆಂದಿಯಾಗಿ ನಮಗೆ ಇದು ಸಿಕ್ಬಿಡ್ತಾವೆ ಅರ್ಬಿಗಳು. ಅಂದರೆ ರಿಪೀಟಾಗಿ ಕಟ್ ಮಾಡೋದು ಸ್ಟ್ರೇಟಾಗಿ ಬರೋಂಗಿಲ್ಲ. ಹಿಂಗಾದ್ರೆ ನಿಮಗೆ ಸ್ಟ್ರೇಟ್ ಅನ್ನೋದು ಇಷ್ಟುದ್ದ ನಿಮಗೆ ಬಟ್ಟೆ ಸಿಕ್ಬಿಡ್ತದೆ. ನೆಕ್ಸ್ಟ್ ಇದನ್ನು ನಾನು ಎರಡಕ್ಕೂ ಜಾಯಿಂಟ್ ಮಾಡ್ಕೊತೀನಿ. ನೋಡಿ, ಸಪ್ರೇಟ್ ಅದವಲ್ಲ ಅವನ್ನ ಜಾಯಿಂಟ್ ಮಾಡ್ಕೊತೀನಿ ಈ ರೀತಿಯಾಗಿ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಮಾಡ್ಕೊಂಡು ಜಸ್ಟ್ ನೀವೇನು ಕ್ರಾಸಾಗಿ ಕಟ್ ಮಾಡ್ಕೋತಿರಲ್ಲ, ಅದು ಜಸ್ಟ್ ನಾನು ಅದರ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಬಟ್ಟೆ ಸ್ಟ್ರೇಟಾಗಿ ಒಂದೇ ಸೈಜ್ ಒಳಗೆ ರೆಡಿ ಆಗುತ್ತೆ ನಮಗೆ. ನೋಡಿರಿ, ಈ ರೀತಿ ರೆಡಿ ಮಾಡಿಕೊಂಡು ನಾನೀಗ ಇದನ್ನು ಥ್ರೆಡ್ ಹಾಕಿ ಯಾವ ರೀತಿ ಡಬಲ್ ಫೂಟ್ ಒಳಗನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿರಿ, ಈ ರೀತಿಯಾಗಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ಸೆಂಟ್ರಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡಬೇಕು. ನೋಡಿರಿ, ಫಸ್ಟ್ ಈ ರೀತಿ ಹಾಕಿ ರಫು ಹಾಕಬೇಕು. ರಫು ಹಾಕಿದ ಮೇಲೆ ನೋಡಿರಿ ಕರೆಕ್ಟಾಗಿ ಸೆಂಟ್ರೊಳಗೆ ಇಟ್ಕೊಂಡು ನಾನು ಡಬಲ್ ಫೂಟ್ ಒಳಗೆ ಇದನ್ನು ಸ್ಟಿಚ್ ಮಾಡ್ತೀನಿ. ಭಾಳ ನೀಟಾಗಿ ಚೆಂದ ಬರುತ್ತೆ. ನೋಡಿರಿ, ಇಲ್ಲಿ ಈ ರೀತಿ ಸೆಂಟ್ರೊಳಗಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಸೆಂಟ್ರೊಳಗಿಟ್ಟು ಇಲ್ಲೇ ಸ್ಟಿಚ್ ಬರಬೇಕು, ಎಡ್ಜಿಗೆ ಸ್ಟಿಚ್ ಬರಬೇಕು. ತೋರಿಸ್ತೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಹಿಂದಿನ ಬಟ್ಟೆನ ಈ ರೀತಿ ಜೋಡಬೇಕು. ಹಿಂದಿನ ಬಟ್ಟೆನ ಥ್ರೆಡ್ ನೋಡಿರಿ ಯಾವ ರೀತಿ ಕರೆಕ್ಟಾಗಿ ಈ ಎಡ್ಜಿಗೆ ನಮಗೆ ಸ್ಟಿಚ್ ಬರಬೇಕು. ಈ ರೀತಿ ಸ್ಟಿಚ್ ಬರಬೇಕು. ಈ ರೀತಿ ಕರೆಕ್ಟಾಗಿ ಸೆಂಟ್ರಲ್ಲಿ ಹಿಂಗೆ ಹಿಡ್ಕೋಬೇಕು. ಹಿಡ್ಕೊಂಡು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇಲ್ಲೊಂದು ಫಿಂಗರ್ ಇರ್ತೀನಿ, ಇಷ್ಟೇ ಹಿಡ್ಕೋಬೇಕು. ಅಂದರೆ ಇಲ್ಲಿ ಲೆಂತಾಗಿ ನಾವು ಸ್ಟಿಚ್ ಮಾಡೋಕ್ಕೆ ನಮಗೆ ವೇಸ್ಟ್ ಆಗುತ್ತೆ. ಈ ರೀತಿಯಾಗಿ ಫಾಸ್ಟಾಗಿ ನೀವು ಬಿಗ್ನರ್ಸ್ ಇದ್ದರೆ ಸ್ವಲ್ಪ ಹಿಡಿದು ಈ ರೀತಿ ಸ್ವಲ್ಪ ಹಿಡೀರಿ. ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲೊಂದು ಕೈ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೋರಿ. ಸ್ಟಿಫ್ ಆಗಿರಬೇಕು. ಈ ರೀತಿ ಒಂದು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಪರ್ಫೆಕ್ಟಾಗಿ ನಿಮ್ಗೆ ನೋಡಿರಿ ಎಡ್ಜಿಗೆ ಕರೆಕ್ಟಾಗಿ ನಿಮ್ಗೆ ಹೆಂಗೆ ಎಡ್ಜಿಗೆ ಸ್ಟಿಚ್ ಬಂದೈತಿ. ನೋಡಿರಿ, ಇಲ್ಲಿ ಈ ರೀತಿಯಾಗಿ ನಾವು ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕಾಗ್ತೈತಿ. ಫಸ್ಟ್ ನೋಡಿರಿ, ಈ ರೀತಿ ನಾವು ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೋಬೇಕು. ಇದನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡಬೇಕು, 1/4 ಇಂಚಿನಷ್ಟು, ಇಷ್ಟು ಅರ್ಧ ಇಂಚ್ ಐತಲ್ರಿ, ಎಷ್ಟೊಂದು 1/4 ಇಂಚಿನಷ್ಟು ಅಷ್ಟೇ ಬಿಟ್ಟು ಈ ರೀತಿ ಟ್ರಿಮ್ ಮಾಡ್ಕೋಬೇಕು ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ಯಾಕಂದರೆ ನಾವು ರೆಡಿ ಮಾಡಿಟ್ಟ ಮೇಲೆ ಸ್ವಲ್ಪ ಗುಂಡು ಬಿಚ್ಚು ಚಾನ್ಸಸ್ ಇರ್ತೈತಿ. ಈ ರೀತಿ 1/4 ಇಂಚಿನಷ್ಟು ಅಷ್ಟೇ ನಾವು ಈ ರೀತಿ ಇಟ್ಕೊಂಡು ಕಟ್ ಮಾಡಿ ತೆಗಿಬೇಕು. ನೋಡಿರಿ, ಈ ರೀತಿ ನೀಟಾಗಿ ನಿಮ್ಗೆ ಸಿಗುತ್ತೆ. ಮತ್ತು ನೋಡಿರಿ, ಇನ್ನೊಂದು ಫ್ರೆಂಡ್ಸ್ ಇಲ್ಲೇ ಸ್ಟಿಚ್ ಎಲ್ಲಿ ಹಾಕಿ ನೋಡಿರಿ ಕರೆಕ್ಟಾಗಿ ಈ ಥ್ರೆಡ್ ಏನೈತಿಲ್ಲ ಒಳಗೆ ಆ ಥ್ರೆಡ್ಡಿನ ಬಾಜುನ ಬಂದೈತ್ರಿ ನಂದು. ಈ ರೀತಿಯಾಗಿ ನಾವು ಸಿಂಗಲ್ ಡಬಲ್ ಫೂಟ್ ಒಳಗೂ ಮಾಡ್ಬೋದು. ಈ ರೀತಿಯಾಗಿ ನೀವು ಸ್ವಲ್ಪ ಬಟ್ಟೆ ಒಳಗೆ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಕಲ್ಕೋರಿ, ಬರ್ತೈತ್ರಿ. ಅದೇನಿಲ್ಲ, ಜಸ್ಟ್ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.